ಮುಖ್ಯಮಂತ್ರಿಗಳು ಏನೇ ಹೇಳಿದ್ರು ಮಂತ್ರಿಗಳು ಕೇಳ್ತಾ ಇಲ್ಲ. ಮಂತ್ರಿಗಳು ಕೂಡ ಯಾರು ನಮ್ಮನ್ನು ಏನು ಕೇಳೋದು, ನಮ್ಮ ಖಾತೆಗಳೇನಿದೆಯೋ ಆ ಖಾತೆಗಳಲ್ಲಿ ಬೇರೆ ಯಾರು ಕೈಯಾಡಿಸೋದು ಬೇಡ, ನಮಗೆ ನಾವೇ ನಾಯಕರು ಅಂದ್ಕೊಂಡು ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಮಾಡ್ತಾರಲ್ಲ, ಆ ರೀತಿ ತಮ್ಮ ಖಾತೆಗಳನ್ನು ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳ ಮಾತು ಇವರು ಕೇಳೋದಿಲ್ಲ, ಅವರ ಮಾತು ಇವರು ಕೇಳೋದಿಲ್ಲ. ಒಬ್ಬರಿಗೊಬ್ಬರಿಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಇವತ್ತು ನಡೆದು ಹೋಗ್ತಾ ಇರೋ ಕಾರಣದಿಂದ ಸಂಪೂರ್ಣ ನಿಯಂತ್ರಣದಲ್ಲಿ ಈ ಸರ್ಕಾರ ಇಲ್ಲ. ಯಾರು ಎಷ್ಟು ಬೇಕಾದರೂ ಲೂಟಿ ಮಾಡ್ಬೋದು, ಮಾಡಿ ಏನಾದರೂ ಸಿಕ್ಕಾಕ್ಕೊಂಡ್ರೆ ಈ ಕಳ್ಳರು ಒಂದೊಂದು ಸಾರಿ ಲೂಟಿ ಮಾಡಿಬಿಡ್ತಾರೆ, ಪೊಲೀಸ್ನವರು ಹಿಡ್ಕೊಳ್ತಾರೆ. ಪೊಲೀಸ್ನವ್ರು ಏನಾದರೂ ಹಿಡ್ಕೊಂಡ್ಬಿಟ್ರೆ ಕದ್ದು ಮಾಲು ವಾಪಸ್ ಕೊಟ್ಟರೆ ಅವರ ಮೇಲೆ ಕೇಸಿಲ್ಲ, ಅಲ್ಲಿಗೆ ಚುಕ್ತ ಆಗೋಯ್ತು. ಇದು ಹೊಸ ಕಾನೂನು ಈ ಕಾಂಗ್ರೆಸ್ ಪಕ್ಷದಲ್ಲಿ. ಇಂತಹ ಪರಿಸ್ಥಿತಿ ನಾವು ಯಾವತ್ತೂ ನೋಡಿರಲಿಲ್ಲ. ಈಗ ಈ ರೀತಿಯ ಹೊಸ ಕಾನೂನುಗಳನ್ನು ತರೋದ್ರ ಮೂಲಕ ಈಗ ಮಾಡ್ತೀವಿ. ಬಟ್ ಈ ಸರ್ಕಾರ ಹೀಗೆ ಮುಂದುವರಿಬೇಕಾ? ಅದಕ್ಕೆ ನಾವು ಸುಮ್ಮನೆ ಕುಳಿತಿಲ್ಲ. ಎಲ್ಲಿ ಭ್ರಷ್ಟಾಚಾರ ನಮಗೆ ಕಾಣ್ತದೋ ಅಲ್ಲಿ ಸೆಟ್ಟದು ನಿಂತು ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಕಾರ್ಯಕರ್ತರವರೆಗೆ ನಾವು ಹೋರಾಟಗಳನ್ನು ಮಾಡಿದ್ದೇವೆ. ನಿಮಗೆ ನಿದರ್ಶನ ಗೊತ್ತಿದೆ. ಮೂಡಾ ವಿಚಾರ ಬಂದಾಗ ಮೂಡಾದಲ್ಲಿ ನಡೆದ ಹಗರಣದ ವಿರುದ್ಧವಾಗಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಿ ಇವತ್ತು ಆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದು ನಿಮಗೂ ಗೊತ್ತಿದೆ. ವಾಲ್ಮೀಕಿ ನಿಗಮದಲ್ಲಿ ಆಗಿದ್ದ ಭ್ರಷ್ಟಾಚಾರದ ವಿರುದ್ಧವಾಗಿಯೂ ಅವತ್ತು ಎರಡು ವಿಚಾರಗಳನ್ನಿಟ್ಟು ನಾವು ಹೋರಾಟ ಮಾಡಿದ್ವಿ. ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು, 187 ಕೋಟಿ ನಾವು ಲೂಟಿ ಮಾಡಿಲ್ಲ, ಬರೀ 87 ಕೋಟಿ ಅಂತ ಒಪ್ಕೊಂಡ್ರು. ಅವತ್ತು ಯಾರ ಮೇಲೆ ಕೇಸ್ ಆಯ್ತಾ? SIT ಕೊಟ್ಟರು. SIT ಏನು ಕೊಡ್ತು? ಯಾರು ಮಂತ್ರಿ, ಯಾರು ಚೇರ್ಮನ್, ಇಬ್ಬರ ಹೆಸರನ್ನು ಚಂದ್ರಶೇಖರ್ ಅಂತಕ್ಕಂಥವರು ಬರೆದಿಟ್ಟು ಸತ್ತೋಗಿದ್ದರು. ಅವ್ರ ಹೆಸರು SITನಲ್ಲಿ ಬರಲೇ ಇಲ್ಲ. ಅಂದಮೇಲೆ ಕ್ಲೀನ್ ಚಿಟ್ ಕೊಡಲಿಕ್ಕೆ SIT, CID ಈ ರೀತಿ ಇವತ್ತು ಸಂಸ್ಥೆಗಳನ್ನು ಅವರು ಇಟ್ಕೊಂಡಿದ್ದಾರೆ. 40% ಕಮಿಷನ್ ಸರ್ಕಾರ BJPದು ಅಂತ ಹೇಳಿದರು. ಲೋಕಾಯುಕ್ತಕ್ಕೂ ಕೊಟ್ಟರು. ಲೋಕಾಯುಕ್ತ ಇಲ್ಲ, ಅದಕ್ಕೆ ಪುರಾವೆನೇ ಸಿಕ್ಕಿಲ್ಲ, ಯಾವುದೋ ಅದು ಸುಳ್ಳು, ಇದು ಒಂದು ಸುಳ್ಳು ಆರೋಪ, ಚುನಾವಣೆಗಾಗಿ ಮಾಡಿದ್ದ ಆರೋಪ ಅಂತ ಹೇಳಿಬಿಟ್ರು. ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಆ ರೀತಿ ಏನಾದರೂ ಅವರು ರಿಪೋರ್ಟ್ ಕೊಟ್ಟರೆ ಅಂದಮೇಲೆ ಅದು ಸತ್ಯ ಅಂತ ಒಪ್ಪಬೇಕಾ ಅಂದರೆ ಅದು ಕೂಡ ಸುಳ್ಳು ಅಂತ ಹೇಳಿಬಿಟ್ರು. ಇವತ್ತು ಅಧಿಕಾರ ನಡೆಸ್ತಾ ಇರೋರು ನೀವೇ ಅಲ್ವಾ? ಒಂದು ಸಮಯ ಲೋಕಾಯುಕ್ತ ಕೊಟ್ಟ ವರದಿ ಸುಳ್ಳಾದರೆ ನೀವೇ ಹೇಳಿದ ಮೇಲೆ ಸರ್ಕಾರ ನಡೆಸೋರು, ನಿಮ್ಮ ಸಂಸ್ಥೆಯ ವಿರುದ್ಧ ನೀವೇ ಆ ರೀತಿ ಮಾತಾಡಿದ್ರೆ, ಈಗ ನೀವೆಲ್ಲ ಕೊಡ್ತಕ್ಕಂಥ ವರದಿಗಳು SITಯಿಂದ ಹಿಡಿದು ಲೋಕಾಯುಕ್ತದಿಂದ ಹಿಡಿದು ಅಥವಾ CID, COD ಯಾವುದೇ ಇರ್ಬೋದು, ಇವುಗಳನ್ನೆಲ್ಲ ನಾವು ಒಪ್ಪಬೇಕಾ ಸತ್ಯ ಅಂತ? ಹಾಗಾದರೆ ನಿಮ್ಮ ಸಂಸ್ಥೆಗಳ ಕೈಯಲ್ಲಿ ನೀವೇ ಸುಳ್ಳು ಹೇಳಿಸ್ತಾ ಇದ್ದೀರಿ ಅಂತ ಆಯ್ತಲ್ಲ. ಆದ್ದರಿಂದ ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಸಾಬೀತಾಗಿದೆ. ಮೂಡಾದಲ್ಲಿ ಮುಖ್ಯಮಂತ್ರಿಗಳು ಅಪರಾಧಿ,
ಅಪರಾಧಿ ಸ್ಥಾನದಲ್ಲಿ ಮಾತ್ರ ನಿಂತಿಲ್ಲ ಅವರು, ನಿಜವಾಗಿಯೂ ಅವರು ಅಪರಾಧಿ. ಅವರು ಎಷ್ಟು ಬೇಕಾದರೂ ಹೇಳ್ಕೊಳ್ಳಿ. ಗವರ್ನರ್ ಅವರು ಅವರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಾಗ ಅವರು ಹೇಳಿದ ಮಾತುಗಳೇನು? 14 ಸೈಟು ವಾಪಸ್ ಯಾಕೆ ಕೊಟ್ಟರು? ಅಲ್ಲಿಗೆ ಸಾಬೀತಾದ ಮೇಲೆ ಇನ್ನು ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಿದ್ದು. ಆದರೆ ಇವತ್ತು ಹರಿಶ್ಚಂದ್ರ ರೀತಿ ಮಾತಾಡ್ತಾರೆ. ಇಷ್ಟೊತ್ತಿಗೆ ಅವರು ರಾಜೀನಾಮೆ ಕೊಡಬೇಕಾಗಿತ್ತು, ಆ ಕೇಸನ್ನು CBIಗೆ ವಹಿಸಬೇಕಾಗಿತ್ತು, CBIಯಿಂದ ತನಿಖೆಯನ್ನು ಅವರು ಎದುರಿಸಬೇಕಾಗಿತ್ತು. ಆದರೆ ತಮ್ಮ ಚರ್ಮ ಉಳಿಸ್ಕೊಳ್ಳಿಕ್ಕೆ, ತನ್ನ ಗೌರವ ಉಳಿಸ್ಕೊಳ್ಳಿಕ್ಕೆ ಇಲ್ಲದ ಒಂದು ಇದನ್ನು ಮಾಡ್ತಿದ್ದಾರೆ. ಇವತ್ತಿಗೂ ಕೂಡ ಇಡೀ 300 ಕೋಟಿ ರೂಪಾಯಿಗಳದ ಆಸ್ತಿಯನ್ನು ನಾವು ಈಗಾಗಲೇ ವಾಪಸ್ ತಗೊಳ್ತು, ಮತ್ತೀಗಾಗಲೇ ಸಾವಿರಾರು ಸೈಟ್ಗಳು ಬೇರೆ ಬೇರೆ ಪಾಲಾಗಿದೆ. ಈಗಲೂ ಕೂಡ ಇನ್ವೆಸ್ಟಿಗೇಷನ್ ಅವ್ರದ್ದು ಮುಂದುವರೆದಿದೆ. ಸಿದ್ದರಾಮಯ್ಯನವರು ಅಪರಾಧಿ ಅಲ್ಲ ಅಂತ ಯಾವ ಕೋರ್ಟು ಹೇಳಿಲ್ಲ, ನಿರಪರಾಧಿ ಅಂತ ಹೇಳಿಲ್ಲ. ಅದರಿಂದಾಗಿ ಈಗಲೂ ಅವರು ಅಪರಾಧಿಗಳೇ. ಆದ್ದರಿಂದಾಗಿ ಈಗಾಗಲೇ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಬಂಡತನ ಪ್ರದರ್ಶನ ಮಾಡಿ ರಾಜೀನಾಮೆ ಕೊಡದೆ ಮುಂದೆ ಹೋಗ್ತಿದ್ದಾರೆ. ಈಗಲೂ ನಾನು ಒತ್ತಾಯ ಮಾಡ್ತೇನೆ, ರಾಜೀನಾಮೆ ಕೊಡಿ, CBIಗೆ ಕೇಸನ್ನು ವರ್ಗಾವಣೆ ಮಾಡಿ, ಅದನ್ನು ಎದುರಿಸಿ ನೀವು ನಿಜವಾಗಿಯೂ ಅಪರಾಧಿ ಅಲ್ಲ ಅನ್ನೋದನ್ನು ಅಲ್ಲಿ ತೋರಿಸಬೇಕು ಅಂತೇಳಿ ಅವರಲ್ಲಿ ನಾನು ಆಗ್ರಹ ಮಾಡ್ತೇನೆ. ಎರಡನೇ ವಿಚಾರ, ಮೊದಲಿಂದಲೂ ಮಾನ್ಯ ಮುಖ್ಯಮಂತ್ರಿಗಳು ರಾಜಮನೆತನದ ಮೇಲೆ ಆಗಾಗ್ಗೆ ಮುಗಿಬೀಳ್ತಾ ಇದ್ದದ್ದನ್ನು ನಾವು ಗಮನಿಸಿದ್ದೇವೆ. 2016ರಲ್ಲಿ BBMP ಈ ಟ್ರಾಫಿಕ್ಕನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣದಲ್ಲಿ ಆ ಬೆಂಗಳೂರಿನ ಪ್ಯಾಲೇಸಿನ ಸುತ್ತ ಸುಮಾರು ಜಾಗವನ್ನು, ಸುಮಾರು 4 ಅಥವಾ 5 ಎಕರೆ ಜಾಗವನ್ನು ಅವರು ಅಕ್ವೈರ್ ಮಾಡಿದರು. ಕೇಸು ಸುಪ್ರೀಂ ಕೋರ್ಟಲ್ಲಿದೆ. ಆಸ್ತಿ ನಂದ ನಿಂದ ಅಂತ. ಅದು ಮಹಾರಾಜರ ಆಸ್ತಿ, ಹೌದು, ಅದರಲ್ಲೇನೂ ಅನುಮಾನ ಇಲ್ಲ. ಆದರೆ ಸರ್ಕಾರ ನಮಗೆ ಆಸ್ತಿ ನಮಗೆ ಕೊಡಬೇಕು, ಅದನ್ನು ನಮಗೆ ಕೊಡಿ ಅಂತೇಳಿ ಕೇಸ್ ಹಾಕಿದ್ದಾರೆ. ಇತ್ಯರ್ಥ ಇನ್ನೂ ಆಗಿಲ್ಲ. ಅದರ ಮಧ್ಯದಲ್ಲಿ ಈ ರಸ್ತೆಗೆ ಜಾಗ ಬೇಕಾಗಿತ್ತು. ಆಗ ಸುಪ್ರೀಂ ಕೋರ್ಟಲ್ಲಿ ಇವರು ಇದಾಕಿದ್ರು. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಆವತ್ತಿನ ಬೆಲೆ ಕೊಡಬೇಕಾಗಿತ್ತು, ಅವರ ಬೆಲೆ ಕೊಡೋದು ಬೇಡ, TDR ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಕಾರ್ಪೊರೇಷನ್ ಅವ್ರು ಏನು ಮಾಡ್ತಾರೆ, TDRಗೆ ಒಪ್ಪಿಸ್ತಾರೆ. ಆದರೆ ಇವರು TDRಗೂ ಕೂಡ ಇದಾಗಬೇಕು ಅಂಥೇಳಿ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಏನು ಮಾಡ್ತದೆ, TDR ಕೊಡ್ಬೋದು ಅಂತ ಒಪ್ಪಿಗೆ ಕೊಡ್ತದೆ. TDR ಅಂತಂದ್ರೆ ಏನು? ಈ ಆಸ್ತಿಯ ಹಣ ನೀವು ಕೊಡಬೇಕು, ಕೊಡಲಿಲ್ಲ ಅಂತಂದರೆ ಆ TDR ಎಷ್ಟು ಆಸ್ತಿಯ ಬೆಲೆ ಬರ್ತದೋ ಅದಕ್ಕೆ ಸರಿಯಾಗಿ ಬೇರೆ ಕಡೆಯಲ್ಲಿ ಇವರೇನು ಮಾಡ್ಬೋದು, ಕಟ್ಟಡಗಳನ್ನು ಕಟ್ಟುವಾಗ ಇಷ್ಟು TDR ಅನ್ನು ಅಲ್ಲಿ ಬಳಕೆ ಮಾಡ್ಬೋದು. TDR ಕೊಡೋದು ಯಾವಾಗ? ಆಸ್ತಿ ಒಬ್ಬ ವ್ಯಕ್ತಿ ವ್ಯಕ್ತಿಯದ್ದು ಆಸ್ತಿ ಆಗಿದ್ದರೆ TDR ಅನ್ನು ತಗೊಂಡ್ರೆ ಅವನ ಆಸ್ತಿ ಗ್ಯಾರಂಟಿ ಆಯಿತು. ಕೋರ್ಟಲ್ಲಿಗೆ TDRಗೆ ಒಪ್ಪಿಗೆ ಕೊಟ್ಟ ಮೇಲೆ ಈ ಆಸ್ತಿ ಯಾರ್ದೀಗ? ಮಹಾರಾಜರು. ಒಂದು ಕಡೆ ಮಹಾರಾಜರದಲ್ಲ, ನಮ್ಮದು ಸರ್ಕಾರಕ್ಕೆ ಕೊಡಿ ಅಂತ ಒಂದು ಕಡೆ ಕೇಸ್ ಹಾಕಿದ್ದೀರಿ. TDRಗಲ್ಲಿ 16ರಲ್ಲಿ ಅವರು ಒಪ್ಪಿಗೆ ಕೊಟ್ಟ ಮೇಲೆ ಒಪ್ಪಿಗೆನೂ ಆಗಿದೆ. ಈಗೇನು ಮಾಡಿದ್ರಿ, ಕೆಲವರು ಇದನ್ನು ಒಪ್ಕೊಂಬಿಟ್ರೆ ನಮ್ಮದಲ್ಲ ಆಸ್ತಿ ಅವ್ರದ್ದು ಅಂತ ಆಗ್ಬಿಡ್ತದೆ ಅನ್ನೋ ಕಾರಣಕ್ಕೆ ಅದನ್ನೂ ಒಂದು ಸೈಡಲ್ಲಿ ಇಟ್ಟಿದ್ದೀರಿ. ಇದು ಇತ್ಯರ್ಥ ಆಗಲಿಲ್ಲ, ಇದನ್ನೂ ಒಂದು ಸೈಡಲ್ಲಿ ಇಟ್ಟಿದ್ದೀರಿ. ಇದು ದ್ವಂದ್ವ ನೀತಿ ಅಲ್ವಾ ನಿಮ್ಮದು? TDRಗೆ ಕಾರ್ಪೊರೇಷನ್ ಒಪ್ಪಿಗೆ ಕೊಟ್ಟಿದೆ. ಅದಷ್ಟೇ ಅಲ್ಲ, ಕಾಂಪೌಂಡ್ ಕೂಡ ಹಾಕ್ಬಿಟ್ಟಿದೆ ಸುತ್ತಲೂ. ಅದು ಕಾರ್ಪೊರೇಷನ್ ಹಣದಲ್ಲೇ ಹಾಕಿದೆ. ಈಗ ರಸ್ತೆ ಮಾಡಬೇಕು ಅಷ್ಟೇ, ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂದರೆ ಈ ದ್ವಂದ್ವದಿಂದ ಈಗ ಸುಗ್ರೀವಾಜ್ಞೆ ಹೊರಡಿಸ್ತಾ ಇದ್ದೀರಿ. ಏನು ಸುಗ್ರೀವಾಜ್ಞೆ ಸರ್ಕಾರ? ಯಾಕೆ ಅಂತಂದರೆ ಗೊತ್ತಲ್ಲ, ಎಮರ್ಜೆನ್ಸಿನೇ ದೇಶದ ಮೇಲೆ ಹಾಕಿದವರು
ಇದು ಯಾವ ಸುಗ್ರೀವಾಜ್ಞೆ ದೊಡ್ಡ ವಿಷಯ ಇವ್ರಿಗೆ, ಇದಕ್ಕೂ ಸುಗ್ರೀವಾಜ್ಞೆ ಯಾವುದಕ್ಕೆ, ಇವರ ಲ್ಯಾಂಡಿಗೆ. ಇನ್ನೊಂದು ಯಾವುದೋ ಸುಗ್ರೀವಾಜ್ಞೆ ಬರ್ತಾಯಿದೆ ಈಗ, ನಾನು ಆ ಸುಗ್ರೀವಾಜ್ಞೆನ ಒಪ್ತೇನೆ. ಅದ್ಯಾವುದು ಅಂತಂದರೆ ಈ ಫೈನಾನ್ಸಿನ ಬಗ್ಗೆ, ಮೈಕ್ರೋ ಫೈನಾನ್ಸಿನ ಬಗ್ಗೆ. ಮೈಕ್ರೋ ಫೈನಾನ್ಸು ಒಪ್ಕೊಂಡಿದ್ದೆ ಯಾಕೆ ಈ ಸರ್ಕಾರ ಕೊಡಲಿಕ್ಕೆಲ್ಲ ಬಿಟ್ಟಿದ್ದೆ ಯಾಕೆ? ಅದಕ್ಕೆ ಕಟ್ಟಳೆಗಳಿರಲಿಲ್ವ? ಅದನ್ನೆಲ್ಲ ಮಾಡಲಿಲ್ಲ. ಮನೆ ನುಗ್ಗಿ ರಾಬ್ರಿ ಮಾಡೋ ರೀತಿಯಲ್ಲಿ ಫೈನಾನ್ಸ್ ಕಂಪನಿಗಳವ್ರು ಮಾಡ್ತಿದ್ದಾರೆ. ಇವರೇನು ಬ್ಯಾಂಕ್ನವರಲ್ಲ, ಏನೂ ಅಲ್ಲ, ಇವೆಲ್ಲ ಪ್ರೈವೇಟ್ನವರು. ಬಡವರ ಜೀವ ಹಿಂಡತಕ್ಕಂಥ ಎಷ್ಟೋ ಜನರು ಪ್ರಾಣತ್ಯಾಗ ಮಾಡ್ತಿದ್ದಾರೆ. ಈ ರಾಜ್ಯ ಸರ್ಕಾರಕ್ಕೆ ಒಂದು ಥರ ಏನು ಗೌರವ ಇದೆಯಾ, ಮಾನ ಇದೆಯಾ, ಮರ್ಯಾದೆ ಇದೆಯಾ? ಇದನ್ನು ಪ್ರಶ್ನೆ ಮಾಡಬೇಕಾಗ್ತದೆ ನಾನು. ಇಂಥ ಪರಿಸ್ಥಿತಿ ಇದೆ, ಅದಕ್ಕೆ ನೀವು ತನ್ನಿ ಆ ಬಡವರ ಜನರನ್ನು ನೀವು ರಕ್ಷಣೆ ಮಾಡಬೇಕಾಗಿದೆ ಮಾಡಿ. ಆದರೆ ಇದಕ್ಕೆಲ್ಲನೂ ಸುಗ್ರೀವಾಜ್ಞೆ ಮಾಡ್ಕೊಂಡು ಏನು ಮಾಡೋಕ್ಕೆ ಹೊರಟಿದ್ದೀರಿ ನೀವು ಅಂತ. ಇತಿ ಇಲ್ಲ ಮಿತಿ ಇಲ್ಲ, ಇದು ನೀವೇ ಒಪ್ಕೊಂಡಿರೋದು. ಆವತ್ತು ಲಕ್ಷ್ಮೀನಾರಾಯಣ್ ಅಂತೇಳಿ IAS ಆಫೀಸರ್ ಇದ್ದರು, ಅವರು ಕಾರ್ಪೊರೇಷನಲ್ಲಿ ಅವರೇ ಆವತ್ತು ಒಪ್ಪಿಸಿ, ಸರ್ಕಾರವೂ ಕೂಡ ಮೌಖಿಕವಾಗಿ ಒಪ್ಕೊಂಡು ಎಲ್ಲ ಮಾಡಿದ ಮೇಲೆ ಇವತ್ತು ನೀವು ಅಪಸ್ವರ ಎತ್ತಿ ನೀವು ಅವ್ರಿಗೆ ಇವತ್ತು ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. 2016ರಲ್ಲಿ ಆದೇಶ ಬಂದ ಮೇಲೆ ಸರ್ಕಾರ, ಆವತ್ತು ಇದೇ ಮುಖ್ಯಮಂತ್ರಿಗಳಿದ್ದರು ಸಿದ್ದರಾಮಯ್ಯನವರು, ಯಾಕೆ ಮಾತಾಡಲಿಲ್ಲ? ನಾವೇನಾದರೂ ಸತ್ಯ ಹೇಳಿಬಿಟ್ರೆ ಕೆಲವರಿಗೆಲ್ಲ ಪುಳುಕ ಶುರುವಾಗಿಬಿಡ್ತದೆ, ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ರಿಗೂ. ಅದರಲ್ಲೂ ನಿಮ್ಮ ಮೈಸೂರಲ್ಲಿ ಒಬ್ಬರು ಇದ್ದಾರೆ ಲಕ್ಷ್ಮಣ ಅಂತೆ, ಅವರು ಒಂದು ದಿನ ಬೆಂಗಳೂರಿಗೆ ಬರಲ್ಲ, ಇಲ್ಲೇ ಕುತ್ಕೊಂಡು ಆಟ ಆಡ್ತಿರ್ತಾರೆ ಅವರು. ಏನಂತಂದ್ರೆ ಮುಖ್ಯಮಂತ್ರಿಗಳನ್ನೇ ಮಾತಾಡಿಸ್ಬಾರ್ದು, ಇನ್ನೇನು ಬೇಕಾದ್ರೂ ನೀವು ಮಾತಾಡ್ಕೊಳ್ಳಿ. ಈ ಬಕೆಟ್ ಹಿಡಿಯೋ ರಾಜಕಾರಣ ಇದೆಯಲ್ಲ, ನಾವು ಮಾಡೋದಿಲ್ಲ. ಸತ್ಯ ಹೇಳೋದಕ್ಕೆ ನಮಗೆ ಹೆದರಿಕೆ ಇಲ್ಲ, ನಾವು ತಪ್ಪು ಮಾಡೋದಿಲ್ಲ, ಬೇರೆಯವರು ಮಾಡೋರನ್ನ ನಾವು ಸಹಿಸ್ಕೊಳ್ಳೋದಿಲ್ಲ, ಬಿಡೋದಿಲ್ಲ. ನಮ್ಮ ಜಾತಿ ಬಗ್ಗೆ ಎಲ್ಲ ಮಾತಾಡಿದವ್ರು ಯಾರೋ ಲಕ್ಷ್ಮಣ ಅಂತಕ್ಕಂಥ ಅವ್ರು. ನೀವು ಆ ಜಾತಿ, ನಾನು ಜಾತಿಯನ್ನು ನಾನು ಬಳಕೆ ಮಾಡೋದಿಲ್ಲ. ಜಾತಿಯಲ್ಲಿ ಯಾರೋ ನಾವೆಲ್ಲರೂ ಕೂಡ ನಮ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಜಾತಿ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಅದು ಯಾವುದು ನಾವು ಅದನ್ನು ಬಳಕೆನೂ ಮಾಡೋದಿಲ್ಲ. ಆದರೆ ಯಾರೋ ಒಂದು ಹುಟ್ಟಿದಾಗ ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟೋದು ಅನಿವಾರ್ಯ, ಯಾಕಂದರೆ ಜಾತಿ ಪದ್ಧತಿಗಳಿದೆ ಇಲ್ಲಿ. ಅದಕ್ಕಾಗಿ ನೀವು ಇಂಥ ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತೇಳಿ ನೀವೇನೇನೋ ಮಾತಾಡಿ, ನಾನೇನು ಮಾತಾಡ್ತೀನಿ? ನಿನಗೆ ತಾಕತ್ತಿದ್ದರೆ ನನ್ನ ಮುಂದೆ ಬಂದು ಮಾತಾಡೋಕ್ಕೆ ನಿಂಗೆ ತಾಕತ್ತಿದ್ದರೆ ಬಂದು ಮಾತಾಡೋದು, ಅಂಕಿಅಂಶಗಳ ಸಮೇತ ಕೊಡ್ತೀನಿ. ಅದನ್ನು ಬಿಟ್ಟು ಈ ಬಕೆಟ್ ಹಿಡಿಯೋ ರಾಜಕಾರಣ ಮಾಡಿ ನಾವೇನು ಗಿಟ್ಟಿಸ್ಕೊಂಡಿಲ್ಲ. ನಮ್ಮ ಯೋಗ್ಯತೆಗೆ ನಮ್ಮ ಪಕ್ಷ ಬೆಲೆ ಕೊಡ್ತದೆ ಹೊರತು ಬಕೆಟ್ಗಳಿಗೆಲ್ಲ ನಮ್ಮ ಪಕ್ಷ ಬೆಲೆ ಕೊಡಲ್ಲ. ಆ ಬಕೆಟ್ ಹಿಡಿಯೋ ಕೆಲಸ ನೀವು ಮಾಡಿ, ನೀವೇನೇನು ಗಿಟ್ಟಿಸ್ಕೊಂಡಿದ್ದೀರಿ ಎಲ್ಲ ಗೊತ್ತಿದೆ. ಇನ್ನೊಂದು ಸಾರಿ ಏನಾದರೂ ಇದೇ ರೀತಿ ಮಾತಾಡಿದ್ರೆ ಮತ್ತೆ ನಾನು ಬರ್ತೀನಲ್ಲ, ಅವಾಗ ತೋರಿಸ್ತೀನಿ, ಹೇಳ್ತೀನಿ ಏನು ಅನ್ನೋದನ್ನು. ಸಿದ್ದರಾಮಯ್ಯನವರು ಜನತಾದಳದಲ್ಲಿ ಇರೋವರೆಗೂ ನಾನು ಕೂಡ ಅವ್ರನ್ನ ಬಹಳ ಹತ್ತಿರದಿಂದ ಬಲ್ಲವನು. ಸುಳ್ಳು ಹೇಳ್ತಿರಲಿಲ್ಲ, ಬಹಳ ಖಡಕ್ಕಾಗಿ ಮಾತಾಡೋರು, ಏನೇ ಇದ್ದರೂ ನೇರ ಅನ್ನೋರು. ಈಗ ಕಾಂಗ್ರೆಸ್ಗೆ ಹೋದ್ಮೇಲೆ ಕಾಂಗ್ರೆಸ್ನಲ್ಲಿ ಇರೋರು ಎಲ್ಲರೂ ಸುಳ್ಳು ಹೇಳ್ತಿದ್ರಲ್ಲ, ಅವರೆಲ್ಲರನ್ನು ಮೀರಿ ಈಗ ಒಳ್ಳೆ ಪದವಿ ಗಿಟ್ಟಿಸಿಬಿಟ್ಟಿದ್ದಾರೆ. ಸುಳ್ಳು ಹೇಳೋದ್ರಲ್ಲೂ ಒಳ್ಳೆ ಪದವಿ ಗಿಟ್ಟಿಸಿದ್ದಾರೆ. ಯಾಕೆ ಅಂದರೆ ಅದು ಸಹಜ ಕೂಡ. ಈಗ ಅವ್ರಿಗಿಂತ ಹೆಚ್ಚು ನೀವು ಸುಳ್ಳು ಹೇಳಲಿಲ್ಲ ಅಂದರೆ ನೀವು ಅವ್ರ ಮಧ್ಯದಲ್ಲಿ ಹೆಂಗೆ ಬದುಕಕ್ಕೆ ಸಾಧ್ಯ ಆಗುತ್ತೆ? ಅದರಿಂದ ಕಲ್ತಿದ್ದೀರಿ. ಅವ್ರು ಏನೇನು ವಿದ್ಯೆಗಳು ಕಲ್ತಿದ್ರು ಕಾಂಗ್ರೆಸ್ನವರು, ಅವರನ್ನೆಲ್ಲ ಮೀರಿಸೋ ವಿದ್ಯೆ ಕಲ್ತಿದ್ರಿಂದನೇ ಇವರು 2ನೇ ಬಾರಿಗೂ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಾಗಿತ್ತು. ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಆದ್ದರಿಂದ ಇವರು ಆ ಮಹಾರಾಜರ ಇದು ನೋಡಿ, ನಾನು ಯಾಕೆ ಮಹಾರಾಜರ ಬಗ್ಗೆ ಮಾತಾಡ್ತೀನಿ, ನನಗೇನು ಅದರ ಅವಶ್ಯಕತೆ ಇರಲಿಲ್ಲ. ಬಟ್ ನನ್ನ ಪಕ್ಷದ MP ಅವರೇನಾದರೂ ಕಾಂಗ್ರೆಸ್ಸಲ್ಲಿ MP ಆಗಿಬಿಟ್ಟಿದ್ರೆ ಇವತ್ತು ಈ ವಿಷಯನೇ ಬರ್ತಿರಲಿಲ್ಲ. ಅವರು ನಮ್ಮ ಪಕ್ಷದ MP ಆಗಿದ್ದರಿಂದ ಇವರಿಗೆ ಬೆಂಕಿ ಬಿದ್ದಿದೆ. ಆದ್ದರಿಂದ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕೆ ಟಾರ್ಗೆಟ್ ಅಂದರೆ ನನ್ನ ಪಕ್ಷದ ಸದಸ್ಯರಾಗಿದ್ದರಿಂದ ಅವರನ್ನು ನೀವು ಟಾರ್ಗೆಟ್ ಮಾಡ್ತಿದ್ದೀವಿ. ಇದು ಟಾರ್ಗೆಟ್ ಪೊಲಿಟಿಕ್ಸು. ಅದರಿಂದ ನಾನು ಮಾತಾಡ್ತೀನಿ. ಇದು ಒಂದನೇದು. ಎರಡನೇದು,
ನಾವು ಪರಿಶಿಷ್ಟ ಜಾತಿ ವರ್ಗಗಳು ಹಿಂದುಳಿದವರು ಎಲ್ಲರೂ ಕೂಡ ಆ ರಾಜಮನೆತನಕ್ಕೆ ನಾವು ಗೌರವಿಸ್ತೇವೆ, ನಾವು ಋಣಿಯಾಗಿದ್ದೇವೆ. ಈ ದೇಶದಲ್ಲಿ ಮೀಸಲಾತಿ ಬರೋದಕ್ಕೆ ಮುಂಚೆ ಮೀಸಲಾತಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಟ್ಟವರು. ನಮಗೆ ಈ ಓದು ಬರಹ ಅನ್ನೋದರಿಂದ ದೂರ ಇದ್ದ ಕಾಲದಲ್ಲಿ ಹಾಸ್ಟೆಲ್ಗಳನ್ನು ತೆರೆದು, ಶಾಲೆಗಳನ್ನು ತೆರೆದು ನಮಗೆ ವಿದ್ಯೆಯನ್ನು ಕೊಟ್ಟು ನಮ್ಮೆಲ್ಲರನ್ನು ಇವತ್ತು ಈ ಭಾಗದಲ್ಲಿ ಮೇಲೆತ್ತಿದವರು ಆ ಮಹಾರಾಜರ ಕುಟುಂಬ. ಈ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಹೇಳ್ತದಂತಂದರೆ, ಟಿಪ್ಪು ಸುಲ್ತಾನ್ ಕಟ್ಟಿದ KRS ಅಂತಾರೆ. ಹೌದಾ? ಟಿಪ್ಪು ಸುಲ್ತಾನ ಕಟ್ಟಿಯೋದು. ಅವ್ರ ಮನೆಯಲ್ಲಿದ್ದು ಒಡವೆಗಳೆಲ್ಲ ಹೋಗಿ ಅಡ ಇಟ್ಟಿದ್ರ? ಮತ್ತು ಚರಿತ್ರೆ ಹೇಳ್ತದೆ, ಅಮ್ಮವರು ಒಡವೆಗಳೆಲ್ಲ ತಗೊಂಡೋಗಿಟ್ರು, ಮಹಾರಾಜರು ಒಡವೆಗಳನ್ನೆಲ್ಲ ತಂದು ಕೊಟ್ಟರು, ಇಷ್ಟು ಕಷ್ಟಪಟ್ಟು ಕಳಿಸಿದ್ರು. ವಿಶ್ವೇಶ್ವರಯ್ಯ ಅದರ ಇಂಜಿನಿಯರ್ ಆಗಿತ್ತು. ಎಲ್ಲ ಹಿಸ್ಟ್ರಿ ಎಲ್ಲ ಇದು ಸುಳ್ಳು. ಅದು ಮಾತ್ರ ನಿಮಗೆ ಬೇಕಾದ್ದು ಮಾತ್ರ ಸತ್ಯ. ಇವತ್ತು ಈ ಭಾಗದ ಜನ ನೆಮ್ಮದಿಯಿಂದಿದ್ದಾರೆ. ಒಳ್ಳೆ ರೈತರು ಇವತ್ತು ಬೆಳೆ ಬೆಳ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಅಂದರೆ ಆ ಕುಟುಂಬದ ಆಶೀರ್ವಾದ ಇದೆ. ಆದ್ದರಿಂದ ನಾವು ಋಣಿಯಾಗಿದ್ದೇವೆ, ನಾವು ಮಾತಾಡ್ತೇವೆ. ಅಂಥದ್ದನ್ನು ಕೂಡ ನೀವು ಕೆಟ್ಟದಾಗಿ ಬಯಸ್ತಿರಲ್ಲ, ತಪ್ಪಲ್ವ ಇದು? ಆ ಕಾರಣದಿಂದ ಅಷ್ಟೇ.